ಆಗಲೇಬೇಕು. ನಮ್ಮ ಮನೆ ಇರೋದು ಗೊಪ್ಪತ್ರ ಅಲ್ಲಿಂದ ಇವಾಗ ಗಾಡಿ ಹಾಕೊಂಡ್ಬರ್ತಾನೆ 800 ರೂಪಾಯಿ ಅವ್ನು ಬಾಡಿಗೆ ಕೊಟ್ಟಿದ್ದೀನಿ. ಇವಾಗ ಬಂದು ಇಳಿಸ್ತಾ ಇದ್ದಾನೆ ಅವ್ನು ಮುಂದೆ. ನಾವು ಇಲ್ಲಿ ಬಂದ್ವಿ, ಇಲ್ಲಿ ನೋಡಿದ್ರೆ ಶೋರೂಮ್ ಓಪನೇ ಇಲ್ಲ. ನಾವೆಲ್ಲ ಹೋಗ್ಬೇಕು, ಇನ್ನೂ ಗಾಡಿ ಕಂತು ಕಟ್ಟೋದು ಇನ್ನೂ 1 ವರ್ಷ ಬಾಕಿ ಇದೆ. ತಿಂಗಳ 5,000 ರೂಪಾಯಿ ಗಾಡಿ ಕಂತು. ನಾವು ಯಾರ ಹತ್ರ ಹೋಗ್ಬೇಕು? ಗಾಡಿ ತೊಗೊಂಡು 9 ತಿಂಗಳಾಗಿಲ್ಲ. ಅದೇ ನಮ್ಮ ದುಡ್ಡು ನಾವು ವಾಪಸ್ ಕೊಟ್ಬಿಟ್ರೆ ನಾವು ಬೇರೆ ಗಾಡಿಯವ್ರು ತೊಗೊತೀವಿ. ಇಲ್ಲಪ್ಪ ಅಂತಂದರೆ ಏನಾದ್ರು ಪರಿಹಾರ ಕೊಡಬೇಕು. ಪರಿಹಾರ ಕೊಡಲಿ. ಇದು 4 ಕಟ್ ಆಗೈತೆ ಮುಂದಿನ ಗಾಡಿ. ಪಿಜ್ಜಲ್ ಎಲ್ಲ ಕಡೆ ಹೊತ್ತ ಬಿದ್ದೈತೆ ನನಗೆ. ರನ್ನಿಂಗ್ನಾಗ ಗಾಡಿ ಒಳಗನೆ ಮುಂದಿನ 4 ಕಟ್ ಆಗಿ ಬಿದ್ದೈತೆ ನಮ್ಗೆ. ಇಲ್ಲಿ ಬಂದ್ರೆ 1 ವಾರ ಮಟ್ಟ ಯಾರೂ ಇಲ್ಲ. ಗಾಡಿನ ಟಾಟಾ ಇಸ್ ಒಳಗೆ ಹಾಕೊಂಡು ಇಲ್ಲಿ ಬಂದು ಇಟ್ಟಿನ ಗಾಡಿ. ಇಲ್ಲಿ ಯಾರು ಬಂದು ಕೇಳೋರಿಲ್ಲ, ಯಾರಿಲ್ಲ ಅಂತ. ಶೋರೂಮ್ಗೆ ಹೋದ್ರೆ ಏನಂತಾರೆ, ಸೋಮವಾರ ಬರ್ತಾರೆ ರೀ ಸರ್ವಿಸ್ ಸೆಂಟರ್ ಅಂತಾರೆ. ಮತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತಾರೆ. ಮೊನ್ನೆ ಒಂದ್ಸಲ ಹೋಗಿ ಕೇಳಿದ್ರೆ ಅವ್ರು ರಾತ್ರಿ ಬಂದು ರಿಪೇರಿ ಮಾಡತ್ತಾರೆ ರೀ, ಮಂದಿ ಬಂದು ಜಗಳ ಮಾಡ್ತಾರೆ ಅಂತ ಹೇಳಿ ಹೇಳಕ್ಕಾಗ್ತದೆ. ಗಾಡಿ ತೊಗೊಂಡು ರೊಕ್ಕ ಕೊಟ್ಟು ಬಿಡಲಿ. ನಾನು ಗಾಡಿ ತೋರಿ ರೊಕ್ಕ ಕೊಟ್ಬಿಡ್ರಿ, ಇಲ್ಲಾಂದ್ರೆ ಏನಾಯ್ತು ಪರಿಹಾರ ಮಾಡಿಕೊಡ್ರಿ. 7 ತಿಂಗಳಲ್ಲಿ ನಿಂತ್ರೆ ಏನಾಗತ್ತೈತಿ? ಓಲಾ ಶೋರೂಮ್ದು ಏನೈತಲ್ಲ ಹಿಂಗೆ ಮಾಡ್ಕೊಂತ ಹೊಂಟಾರು. 1 ವಾರ ಕೆಲಸ ಮಾಡ್ತಾರೆ, 15 ದಿವಸ ಬಂದ್ ಮಾಡತ್ತಾರೆ ಇವರು ಗಾಡಿ. ಏನೋ ನಾವು ಸಮಸ್ಯೆ ತೊಗೊಂಡು ಹೋದ್ರೆ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಬೆಂಗಳೂರಿಲಿಂತ್ರ ಬರತ್ತಾರ, ಚೆನ್ನೈಲಿಂತ್ರ ಬರತ್ತಾರ ಅನ್ಕೊಂಡು ದುಗಿಸ್ಕೊಂಡು ಹೊಂಟಾರೆ ಈ ಗಾಡಿ. ಈಗ ನೋಡ್ಕೊಂತ ಇರ್ಬೋದು ನೀವು ತಿರ್ಗಸ್ರಿ ಕ್ಯಾಮ್ರಾಲಿ ಎಲ್ಲ ಎಲ್ಲ ಕಡೆ ಗಾಡಿ ನೋಡ್ರಿ. 1,500,000 ಗಾಡಿ ಮಟ್ಟ ಹಿಂಗ ನಿಂತ ಒಬ್ರು ರಿಪೇರಿ ಆಗತ್ತಿಲ್ಲ. ಎಲ್ಲರೂ ಡೈಲಿ ಬರಕ್ಕೆ ಹೊಂಟಾರೆ. ಡೈಲಿ ನಮ್ಗೆ ಒಂದು ಪರಿಹಾರ ಏನು ಮಾಡತ್ತಿಲ್ಲ. ನಾವೇನಾರು ಒದ್ದಾಳಿಕೆ ಮಾಡಿದ್ವಿ ಅಂದ್ರೆ ಕೆಲಸ ಬಿಟ್ಟ ಸರ್ವಿಸ್ ಸೆಂಟರ್ ಬಂದ್ ಮಾಡತ್ತಾರೆ ಗಾಡಿ. ಶೋರೂಮ್ ಓಪನ್ ಅದಾವ. ಶೋರೂಮ್ನಾಗ ಡೈಲಿ ಗಾಡಿ ಮಟ್ಟ 10 ಗಾಡಿ ಮಾರಾತಾರೆ. ಆದ್ರೆ ಸರ್ವಿಸ್ ಸೆಂಟರ್ ಬಂದ್ರೆ ಅಂದ್ರೆ ಕೈ ಎಪ್ಸಾತಾರ. ಈ ಗಾಡಿ ದೊಡ್ಡ ತಪ್ಪ ಕೆಲಸ ಮಾಡೇವ ಅಂತಂದ್ರೆ ನಮ್ಮ ಓಲಾ ಶೋರೂಮ್ ಓಲಾ ಗಾಡಿ ತೊಗೊಂಡು ನಮ್ಗೆ ಹಿಂಗೆ ಸರ್ವಿಸ್ ಸೆಂಟರ್ ಬಂದ್ ಆತಂದ್ರೆ ಮತ್ತೆ ಸರ್ವಿಸ್ ಓಪನ್ ಆತಂದ್ರು ನಮ್ಮ ಸಮಾಧಾನಕ್ಕೆ ಬರ್ತಾರೆ, ಓಪನ್ ಮಾಡ್ತಾರೆ. 15 ದಿವಸ ಆಗ್ತೈತಿ, 20 ದಿವಸ ಆಗ್ತೈತಿ, ಇನ್ನೂ ಸಾಮಾನು ಬಂದಿಲ್ಲ ಅನ್ನತ್ತಾರೆ. ಗಾಡಿ ತಗೊಳ್ಳೋ ಮುಂಚೆ ಕೇಳಬೇಕಿತ್ತು ನಮ್ಗೆ. ಸಾಮಾನು ನಮ್ಗೆ 20 ದಿವಸ ಆಗ್ತೈತಿ ನೋಡ್ರಿಪ್ಪ, ಏನೋ ರಿಪೇರಿ ಆತಂದ್ರೆ ಅದು ವಿಚಾರ ಮಾಡಿದ್ರೆ ತಗೋರಿ ಅನ್ಬೇಕಿತ್ತು. ತಗೋರಿ ಅಂತೇಳಿ ಸರ್ವಿಸ್ ಭಾರಿ ಐತಿ, ಚಲೋ ಐತೆ ಅಂತೇಳಿ ತಗೋರಿ ಅಂತ ಹೇಳ್ತಾರೆ. ಇಲ್ಲಿ ಗಾಡಿ ಏನಾರು ಸ್ವಲ್ಪ ಏನಾರು ಒಂದು ರೂಪಾಯಿದು ಏನಾರು ಕೆಲಸ ಬಿತ್ತಂದ್ರೆ 15 ದಿವಸ ಗಾಡಿ ಇಟ್ಕೊಂತಾರೆ. ನಾವೇನು ಮಾಡೋಕ್ಕಿಂತ ಪ್ರಾಬ್ಲಮ್ ಇಟ್ಕೊಂಡ. ಈಗ ನೋಡ್ರಿ ಎಲ್ಲ ನೋಡ್ರಿ ಸರ್ವಿಸ್ ಸೆಂಟರ್ ಅಷ್ಟೇ ಬಂದೈತಿ. ಒಂದೇ ಸರ್ವಿಸ್ ಸೆಂಟರ್ ಮಾಡ್ಯಾರ ಹುಬ್ಳಿ ಧಾರವಾಡದಾಗ. ಶೋರೂಮ್ ನೋಡಿದ್ರೆ 8 ಮಾಡ್ಯಾರ. ಏನು ಮಾಡೋಕೆ ಇಂಥ ಪ್ರಾಬ್ಲಮ್ ತೊಗೊಂಡು ನಾವು ಇಂಥ ಗಾಡಿ ತೊಗೊಂಡು ನಂದು ಗಾಡಿ 7 ತಿಂಗಳಾಯ್ತು. ಈಗ 2 ವರ್ಷದ EMI ಐತಿ. 7ನೇ ತಿಂಗಳಿಗೆ ಗಾಡಿ ಬಂದು ಬಿಟ್ಬಿಟ್ಟೈತೆ ನಂದು. 1 ತಿಂಗಳಾದ ಗಾಡಿ ಇಟ್ಟಿಲ್ಲ. EMI ಇದ್ದವ್ರು ಮನೆಗೆ ಬಂದು ಕುದ್ರಾತಾರೆ, EMI ಕಟ್ರಿ ಅಂತೇಳಿ. ಇಂಥ ಗಾಡಿ ರನ್ನಿಂಗ್ ಇಲ್ಲ, ಏನಿಲ್ಲ. ಉಲ್ಟಿ EMI ಬದಲಿ ಪೆಟ್ರೋಲ್ ಹಾಕತ್ತೀವಿ, 1 ರೂಪಾಯಿ ಉಳಿತಾಯ ಆಗತ್ತಿಲ್ಲ. ನಮ್ದು ಉಲ್ಟಾ ಲಾಸ್ ಬಂದಿರೋದು. ಉಳಿತಾಯ ಆಗ್ತಿದ್ರಿ ಪೆಟ್ರೋಲ್ ಅಂತೇಳಿ ಹೇಳ್ಕೊಂಡು ತಗೋರಿ ಎಲೆಕ್ಟ್ರಿಕ್ ಗಾಡಿ ಅಂತೇಳಿ ನಾವು ಅದು ಬಜ್ಜಾಡ್ಕೊಂತ ಅದ ಪೆಟ್ರೋಲ್ ರೊಕ್ಕ EMI ಕಟ್ಕೊಂತ ಹೋದ್ರೆ ಆತಂತೇಳಿ ನಾವು ತಗೋತೀವಿ. ಇಂಥ ನೋಡಿದ್ರೆ ಇವ್ರು ಓಲಾದವ್ರು ಎಲ್ಲ ಬಂದ್ ಮಾಡ್ಕೊಂಡು ಹೊಂಟ್ಬಿಟ್ಟಾರ. ಈಗ 1 ತಿಂಗಳಿಗೆ 2 ತಿಂಗಳ ನಮ್ದು ಏನೈತಿ ಗಾಡಿ ಇಲ್ಲೇ ಬಿಟ್ಬಿಟ್ಟೈತಿ. ಫಾಲ್ತುಗ ನಾವು ರೊಕ್ಕ ಕಟ್ಟಾಕತ್ತೀವಿ. ಸಮಸ್ಯೆ ಇತ್ತಂದ್ರೆ ಗಾಡಿ ತೊಗೊಂಡು ಏನು ಉಪಯೋಗ? ಹಿಂಗೆ ಬಂದ್ ಮಾಡ್ಕೊತಿದ್ರೆ ಏನು ಉಪಯೋಗ? ಯಾವಾಗ ನಮ್ಗೆ ಸಾಲ್ವ್ ಆಗಿದ್ದ? ಯಾಕಂದ್ರೆ 1ನೇ ತಿಂಗಳ 2ನೇ ತಿಂಗಳಿಲ್ಲ 6 ತಿಂಗಳಾಗಿದ್ದು ಆಗತ್ತೆ. ಪರಿಹಾರವನ್ನು ಮಾಡ್ಕೊಡ್ಬೇಕು ಸರ್ಕಾರ ನಮ್ಮ ಕಡೆಯಿಂದ. ಯಾಕಂದ್ರೆ 1 ತಿಂಗಳ 2 ತಿಂಗಳ ಎಲ್ಲರಿಗೂ ಸಾಕಾಗ್ಬಿಟ್ಟಿದ್ದು ಗಾಡಿ ತೊಗೊಂಡು. ಗಾಡಿ ಮಾರಿ ನೀವು ಎಲ್ಲ ಗಾಡಿ ತೊಗೊಳತ್ತೀರಲ್ಲ, ಮಾರೋರು ಕೊಡ್ರಿ ನಮ್ಗೆ ರೊಕ್ಕ. ಎಷ್ಟು ದಿನ ಅಂತ 2 ರೂಪಾಯಿ ಇವರು ಇಲ್ಲಿ ಬಂದು ನೋಡಿದ್ರಪ್ಪ, ಒಬ್ರು ರಿಪೇರಿ ಮಾಡೋರಿಲ್ಲ, ಏನಿಲ್ಲ. ಶೋರೂಮ್ ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ನಾವು ಯಾರಿಗೆ ಓಲಾ ಕಂಪನಿಯವ್ರ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಬಂದವಿ. ಬಟ್ ಅವರು ಸರ್ವಿಸ್ ಸೆಂಟರ್ ಬಂದ್ ಮಾಡಿದ್ದಾರೆ. ನಾವು ಈಗ ಅವರ ಆಫೀಸಿಗೆ ಹೋಗಿ ಅವರ ಆಫೀಸ್ನಲ್ಲಿ ನಾವು ಅವರಿಗೆ ವಿಚಾರಣೆ ಮಾಡಿ ಶೀಘ್ರ ಒಟ್ಟೆ ಅವರಿಗೆ ನಾವು ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಒತ್ತಾಯ ಮಾಡ್ತೇವೆ. ನೋವಿನಿಂದ ಬಂದಂಥ ಹೋರಾಟಕ್ಕೆ ಆಮ್ ಆದ್ಮಿ ಪಾರ್ಟಿ ಹೋರಾಟಕ್ಕೆ ಬೆಂಬಲ ನೀಡತಕ್ಕಂಥ ಯಾವತ್ತೂ ನನ್ನ ಆತ್ಮ ನಿಂತಿದೆ. ಕಳೆದ 8 ತಿಂಗಳಿಂದ ವಾಹನಗಳನ್ನು ಪಡೆದ ಸಾಲ ಸೂಲ ಮಾಡಿಕೊಂಡು ತೆಗೆದುಕೊಂಡಂಥ ವಾಹನ ಇವತ್ತು 8 ತಿಂಗಳಲ್ಲಿ 15 ಬಾರಿ ರಿಪೇರಿಗೆ ಬಂದರೆ ಏನಾಗುತ್ತೆ ಅದರ ಬಗ್ಗೆ? ಅದಕ್ಕೆ ಯಾರು ಹೊಣೆಗಾರರು? ಓಲಾ ಕಂಪ್ನಿ ಹೊಣೆಗಾರರು ಅಥವಾ ಶೋರೂಮ್ದವ್ರು ಹೊಣೆಗಾರರು ಅಥವಾ ಸರ್ವಿಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರು ಹೊಣೆಗಾರರು? ಇದಕ್ಕೆ ಸ್ಪಷ್ಟವಾಗಿ ಕಂಪ್ನಿನೇ ಉತ್ತರಿಸಬೇಕಾಗುತ್ತೆ. ಹೀಗಾಗಿ ನೀವೇನಾದರೂ ಒಂದು ವೇಳೆ ನೀವು ಇಲ್ಲಿ ಇರ್ತಕ್ಕಂಥ ರಿಪೇರಿ ಬಂದಂಥ ವಾಹನಗಳನ್ನು ತತ್ಕ್ಷಣ ನೀವು ರಿಪೇರಿ ಮಾಡದೇ ಇದ್ದ ಪಕ್ಷದಲ್ಲಿ ಉಗ್ರ ಸ್ವರೂಪದ ಹೋರಾಟಗಳನ್ನು ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ಆಗ್ತೈತಿ. ಈ ಬರೀ ಕೇವಲ ಒಂದು ಬೆರಳೆಣಿಕೆಯಷ್ಟು ಜನ ಅದೇ ಅಂತೇಳಿ ನೀವು ಭಾವಿಸಬಾರ್ದು. ಕಂಪನಿಯವರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂಬರುವಂಥ ತೀರ್ಮಾನದಲ್ಲಿ ನಾವು ಎಲ್ಲರೂ ಕೂಡಿಕೊಂಡು ಆಗ್ತದೆ. ಆ ಬ್ಯಾಂಕಿನ ಸಾಲ ಕಟ್ಟಬೇಕು ಅಥವಾ ನೋಡಿ ಅಲ್ಲಿ ಒಂದು ಉದಾಹರಣೆ ನೋಡಿ ಅಲ್ಲಿ ಗಾಡಿ ತೊಗೊಂಬಂದಿದ್ದಾರೆ ನೋಡಿ. ಉದಾಹರಣೆ ನೋಡಿ, ದಯವಿಟ್ಟು ಆ ಗಾಡಿ ನೋಡಿ. ಅದು 1,000 ರೂಪಾಯಿಗೆ ತೆಗೆದುಕೊಂಡು ಬರುವಂಥ ವ್ಯವಸ್ಥೆಗಳನ್ನು ಅದಕ್ಕೆ ನಷ್ಟ ಯಾರು ಭರಣ ಮಾಡೋರು ಅದಕ್ಕೆ. ಆದ್ದರಿಂದ ಯಾವತ್ತು ನೀವು ಎಲ್ಲ ಸಂಘಟನಾಗೋಣ ಮತ್ತು ಜೊತೆಗೆ ಮುಂಬರುವ ಸಿನಿಮಾ ಅದೇ ಮಾಡ್ತಾರ. ಅವಾಗ ಸೆಕ್ರೆಸ್ ಮಾಡ್ಬಿಡ್ತಾರೆ, ಆಮೇಲೆ ಮತ್ತೆ ನಾವು ಹಿಂಗೆ ಏನಾರ